ನಮಸ್ಕಾರ. ಚೆನ್ನಹಳ್ಳಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಕಾಮಗಾರಿಗಳು ಮತ್ತು ಕಾರ್ಯಕ್ರಮಗಳ ಬಗ್ಗೆ ಒಂದು ಪಕ್ಷಿ ನೋಟ. ನಾನು PDO ಚೆನ್ನಹಳ್ಳಿ ಗ್ರಾಮ ಪಂಚಾಯಿತಿ, ಬೆಂಗಳೂರು ದಕ್ಷಿಣ ತಾಲೂಕು. ನಾನು 2022ರಿಂದ ಈ ಗ್ರಾಮ ಪಂಚಾಯಿತಿಯಲ್ಲಿ PDO ಆಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ನಾವು PDO ಆಗಿ ಬಂದ ನಂತರ ಆಗಿರೋ ಅಭಿವೃದ್ಧಿ ಕಾಮಗಾರಿಗಳನ್ನು ಈ ರೀತಿ ಇದೆ. ಮುಖ್ಯವಾಗಿ ಗ್ರಾಮ ಪಂಚಾಯಿತಿಯಿಂದ ಕುಡಿಯೋ ನೀರು ನಿರ್ವಹಣೆ, ಬೀದಿ ದೀಪ ಹಾಗೂ ನೈರ್ಮಲ್ಯ ಕಾಮಗಾರಿಗಳ ಜೊತೆಗೆ 2022-23ರಿಂದ ಈವರೆಗೆ ಆಗಿರೋಂಥ ಅಭಿವೃದ್ಧಿ ಕಾಮಗಾರಿಗಳನ್ನು ತಮಗೆ ಮಾಹಿತಿ ಕೊಡೋದಕ್ಕೆ ನಾನು ಇವತ್ತು ಬಂದಿದ್ದೇನೆ. ಮುಖ್ಯವಾಗಿ ವರ್ಗ 1 ಮತ್ತು 15ನೇ ಹಣಕಾಸು ಯೋಜನೆಯಲ್ಲಿ 27 ಕಾಮಗಾರಿಗಳು ಆಗಿದೆ. 14 ಬಸವ ವಸತಿ ಯೋಜನೆ ಮನೆಗಳನ್ನು ನಿರ್ಮಿಸಲಾಗಿದೆ. 2023-24ನೇ ಸಾಲಿನಲ್ಲಿ ಒಟ್ಟು 25 ಕಾಮಗಾರಿಗಳನ್ನು ಮಾಡಲಾಗಿದೆ. 2024-25ನೇ ಸಾಲಿನಲ್ಲಿ 15 ಕಾಮಗಾರಿಗಳನ್ನು ನಾವು ನಿರ್ವಹಿಸಿದ್ದೇವೆ. ಅದರಲ್ಲಿ 25% ಅಡಿಯಲ್ಲಿ 2022ರಿಂದ 23ರವರೆಗೆ ಒಟ್ಟು 22 ಲಕ್ಷ ರೂಪಾಯಿಗಳನ್ನು ನಾವು ಸಮುದಾಯ ಆಧಾರಿತ ಮತ್ತು ವೈಯಕ್ತಿಕ ಫಲಾನುಭವಿ ಕಾಮಗಾರಿಗಳನ್ನು ಮಾಡಿದ್ದೇವೆ. 5%ರಲ್ಲಿ ಸಮುದಾಯ ಆಧಾರಿತ ಮತ್ತು ವೈಯಕ್ತಿಕ ಫಲಾನುಭವಿ ಕಾಮಗಾರಿಗಳು 8 ಲಕ್ಷ ರೂಪಾಯಿ ಖರ್ಚನ್ನು ನಾವು ಮಾಡಿದ್ದೇವೆ. 3%ರಲ್ಲಿ ಇದುವರೆಗೆ ನಾವು 3 ಲಕ್ಷ ರೂಪಾಯಿಗಳನ್ನು ಆಟ ಮತ್ತು ಶಿಕ್ಷಣ ಅಭಿವೃದ್ಧಿಗೆ ನಾವು ಖರ್ಚು ಮಾಡಿದ್ದೇವೆ. ಇದರಲ್ಲಿ ಪ್ರಮುಖವಾಗಿ 25% ಸೋಲಾರ್ ಲ್ಯಾಂಟರ್ನ್, ಸೋಲಾರ್ ದೀಪಗಳು, ವೈದ್ಯಕೀಯ ವೆಚ್ಚ, ಮರಣೋಪದಾನ, ಹೀಗೆ ಹಲವು SC/ST ಸಮುದಾಯಕ್ಕೆ ಉಪಯೋಗವಂಥ ಮತ್ತು ಅವರಿಗೆ ನೆರವಾಗುವಂಥ ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ. 5% ಸಾಧನ ಸಲಕರಣೆಗಳು, ರ್ಯಾಂಪು, ವೀಲ್ ಚೇರ್ಗಳು, 4 ವೀಲರ್ಸು ಮತ್ತು 70 ಜನ ಫಲಾನುಭವಿಗಳಿಗೆ ತಲಾ 3,000 ರೂಪಾಯಿ ಥರ ಸಹಾಯಧನ ಚೆಕ್ಕನ್ನು ನಾವು ಕೊಟ್ಟಿದ್ದೇವೆ. 2% ನಾವು ಶಾಲೆಗಳಲ್ಲಿ ಕ್ರೀಡಾ ಚಟುವಟಿಕೆಗಳಿಗೆ ಪ್ರೋತ್ಸಾಹ ಧನನ ಕೊಟ್ಟಿದ್ದೇವೆ. ಕಲಿಕಾ ಹಬ್ಬಕ್ಕೆ ನೆರವನ್ನು ಸಹ ಕೊಟ್ಟಿದ್ದೇವೆ. ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ವಿಜೇತರಾದವರಿಗೆ ಬಹುಮಾನ ವಿತರಣೆ ಮಾಡಿದ್ದೇವೆ. SSLC ಮತ್ತು PUCಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿಕೊಂಡಿರುವಂಥ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರವನ್ನು ಕೊಟ್ಟಿದ್ದೇವೆ. ಅತ್ಯುತ್ತಮ ಶಾಲೆ ಮತ್ತು ಶಿಕ್ಷಕರಿಗೆ ಪ್ರೋತ್ಸಾಹಧನ ಮತ್ತು ಸನ್ಮಾನವನ್ನು ನಾವು ಮಾಡಿದ್ದೇವೆ. ಫ್ರೈಡೇ ಫ್ರೆಂಡ್ ಕಾರ್ಯಕ್ರಮದಲ್ಲಿ ಹೊನ್ನನಟ್ಟಿ ಪ್ರೌಢಶಾಲೆಯ 222 ಜನ ಮಕ್ಕಳಿಗೆ, ಹೈಸ್ಕೂಲ್ ಮಕ್ಕಳಿಗೆ ಸಂಜೆ ವೇಳೆ ಸ್ನ್ಯಾಕ್ಸ್ ತಿಂಡಿ ವಿತರಣೆ ಕಾರ್ಯಕ್ರಮವನ್ನು ನಾವು ಮಾಡಿದ್ದೇವೆ. ಗ್ರಾಮ ಪಂಚಾಯತಿ ಕಾರ್ಯಕ್ರಮಗಳು, ವಿವಿಧ ಸರ್ಕಾರಿ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿ ಅನುಷ್ಠಾನ ಮಾಡಿದ್ದೇವೆ. 25ನೇ ಸ್ವತಂತ್ರ ದಿನಾಚರಣೆ ಹರ್ ಘರ್ ತಿರಂಗ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಆಯೋಜನೆ ಮಾಡಿದ್ದೇವೆ. ಕೆಂಪೇಗೌಡ ಜಯಂತಿಯನ್ನು ಅದ್ದೂರಿಯಾಗಿ ಆಚರಣೆ ಮಾಡಿದ್ದೇವೆ. ಗ್ಯಾರಂಟಿ ಕಾರ್ಯಕ್ರಮಗಳನ್ನು ಚಾಲನೆ ಕೊಟ್ಟಿದ್ದೇವೆ. ಸರ್ಕಾರದ ಗ್ಯಾರಂಟಿ ಕಾರ್ಯಕ್ರಮಗಳಿಗೆ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆಯನ್ನು, ಸಂವಿಧಾನ ದಿನಾಚರಣೆಯನ್ನು ನಾವು ಆಚರಿಸಿದ್ದೇವೆ. ಕನ್ನಡ ರಾಜ್ಯೋತ್ಸವ ಪ್ರಯುಕ್ತ ಕೋಟಿ ಕಂಠ ಗಾಯನ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ಕೇಂದ್ರ ಸರ್ಕಾರದ ವಿಕಸಿತ ಭಾರತ ಕಾರ್ಯಕ್ರಮವನ್ನು ನಾವು ಚಾಲನೆ ಮತ್ತು ಅನುಷ್ಠಾನ ಮಾಡಿದ್ದೇವೆ. ಚುನಾವಣೆ ವೇಳೆಯಲ್ಲಿ ಸ್ವೀಪ್ ಮುಖಾಂತರ ಮತದಾನದ ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಶಾಲೆಗಳಲ್ಲಿ ವಿಜ್ಞಾನ ದಿನಾಚರಣೆಯನ್ನು ಪ್ರೋತ್ಸಾಹ ಮಾಡಿದ್ದೇವೆ. ಕಡ್ಡಾಯವಾಗಿ ವಾರ್ಡ್ ಸಭೆ, ಜನವಸತಿ ಸಭೆ ಮತ್ತು ಗ್ರಾಮ ಸಭೆಗಳ ಮುಖಾಂತರ ನಾವು ಜನರನ್ನು ಒಗ್ಗೂಡಿಸುವಿಕೆ ಮತ್ತು ಪಾಲ್ಗೊಳ್ಳುವಿಕೆಯನ್ನು ಯಶಸ್ವಿಯಾಗಿ ಮಾಡಿದ್ದೇವೆ. ಮತ್ತು ಹಲವು ವಿಶೇಷ ಗ್ರಾಮ ಸಭೆಗಳನ್ನು, ಅಂದರೆ ಮಕ್ಕಳ ಗ್ರಾಮ ಸಭೆ, ವಿಕಲಚೇತನರ ಗ್ರಾಮ ಸಭೆ, ಅಂದರೆ ಸಮನ್ವಯ ಗ್ರಾಮ ಸಭೆ, ಮಹಿಳಾ ಗ್ರಾಮ ಸಭೆ, ಹಲವು ಮತ್ತು ಇನ್ನೂ 10 ಹಲವು ವಿಶೇಷ ಗ್ರಾಮ ಸಭೆಗಳನ್ನು ನಾವು, ನರೇಗಾ ವಿಶೇಷ ಗ್ರಾಮ ಸಭೆ, ಈ ಥರ ತುಂಬ ಗ್ರಾಮ ಸಭೆಗಳನ್ನು ನಾವು ಮಾಡಿದ್ದೇವೆ. ಅದೇ ರೀತಿ GPLF ಮಾಸಿಕ ಸಂತೆ ಆಯೋಜನೆ ಮಾಡಿದ್ದೇವೆ. ಹೊನ್ನಟ್ಟಿ ಗ್ರಾಮದ ಸ್ಟೇಡಿಯಂನಲ್ಲಿ ತಾಲೂಕು ಮಟ್ಟದ ಕ್ರೀಡಾಕೂಟ ಆಯೋಜನೆ ಮಾಡಿ ಯಶಸ್ವಿಯಾಗಿ ಮಾಡಲಾಗಿದೆ. ಸ್ವಚ್ಛತಾ ಶನಿವಾರ ಕಾರ್ಯಕ್ರಮಗಳನ್ನು ಮಾಡ್ತಿದ್ದೇವೆ. ಆಸ್ತಿ ಸಮೀಕ್ಷೆ ಕಾರ್ಯ ಮಾಡ್ತಿದ್ದೇವೆ. ಅದರಲ್ಲಿ ಇದುವರೆಗೂ ನಮ್ಮಲ್ಲಿ 8,000 ಆಸ್ತಿಗಳಿದ್ದು, ಅದರಲ್ಲಿ 2,500 ರೆವೆನ್ಯೂ ಆಸ್ತಿಗಳನ್ನು ಗುರುತಿಸಿದ್ದು, ಇದಕ್ಕೆ ಕಂದಾಯವನ್ನು ಹಾಕುವಂಥ ಮತ್ತು ತೆರಿಗೆಯನ್ನು ತೆರಿಗೆಯನ್ನು ಹಾಕುವಂಥ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಿದ್ದೇವೆ. ಹಲವು ಕಾರ್ಯಕ್ರಮಗಳು, ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ, NSS ಕ್ಯಾಂಪ್ಗಳು,
ಕೆರೆ ಹರಾಜು ಹಾಕಿ ಅದನ್ನು ಗ್ರಾಮ ಪಂಚಾಯತಿಗೆ ಆದಾಯ ಸಂಗ್ರಹಣೆ ಮಾಡುವಂಥದ್ದು, ತೆರಿಗೆ ವಸೂಲಾತಿ ಆಂದೋಲನ, ಇದೇ ರೀತಿ ಮತ್ತು ಅನೇಕ ಮಹಾಪುರುಷರ ಜಯಂತಿಗಳು ಮತ್ತು ಆಚರಣೆಗಳನ್ನು ಮಾಡಿದ್ದೇವೆ. ಪಲ್ಸ್ ಪೋಲಿಯೋ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹವನ್ನು ಮಾಡಿದ್ದೇವೆ. ಪ್ಲಾಸ್ಟಿಕ್ ನಿಷೇಧ ಹಾಗೂ ಪರಿಸರ ಸಂರಕ್ಷಣೆ ಮತ್ತು ಜಾಗೃತಿ ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ. ಗಿಡ ನೆಡುವ ಕಾರ್ಯಕ್ರಮ, ಮಾತೃವನ ಕಾರ್ಯಕ್ರಮ, ಗಿಡ ನೆಡುವ ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ. ಸ್ವಚ್ಛ ಭಾರತ್ ಮಿಷನ್ ಅಡಿಯಲ್ಲಿ ಒಟ್ಟು ಇದುವರೆಗೂ ಈ 18 ಶೌಚಾಲಯಗಳನ್ನು ಮಾಡಿದ್ದೇವೆ. ಅದಕ್ಕೆ ಮುಂಚೆ ನಾವು ನಮ್ಮ ಗ್ರಾಮ ಪಂಚಾಯಿತಿ ಬಯಲು ಬಹಿರ್ದೆಸೆ ಮುಕ್ತ ಗ್ರಾಮ ಪಂಚಾಯಿತಿಯಾಗಿದೆ. ಅದಾದಮೇಲೂ ಹೊಸ ಮನೆಗಳಿಗೆ ನಾವು 18 ವೈಯಕ್ತಿಕ ಶೌಚಾಲಯಗಳನ್ನು ನಾವು ನಿರ್ಮಿಸಿದ್ದೇವೆ. ಹಾಗೆ ರೀತಿ SBM ಅಲ್ಲಿ ಗೋಬರ್ಧನ್ ಘಟಕ ಸ್ಥಾಪನೆಯನ್ನು ಮಾಡಿದ್ದೇವೆ. ಆಮೇಲೆ ಮನೆಗೆ ಕಸದ ಬುಟ್ಟಿ ವಿತರಣೆ ಆಗಿದೆ. ಮನೆಯಲ್ಲೂ ಕಸ ಸಂಗ್ರಹಣೆ ಮತ್ತು ವಿಲೇವಾರಿ ಕಾರ್ಯ ಆಗ್ತಾಯಿದೆ. ಸಾರ್ವಜನಿಕ ಸ್ಥಳಗಳಲ್ಲಿ ಕಸನ ಸಂಗ್ರಹಣೆ ಮತ್ತು ವಿಲೇವಾರಿ ಕೆಲಸನ ಮಾಡ್ತಿದ್ದೇವೆ. ಗ್ರಾಮ ಪಂಚಾಯಿತಿ ಶಾಲೆಗಳಲ್ಲಿ ಹೈಟೆಕ್ ಶೌಚಾಲಯನ ನಿರ್ಮಾಣ ಮಾಡಿ ಅದನ್ನು ನಿರ್ವಹಣೆ ಮಾಡ್ತಿದ್ದೇವೆ. ಶಾಲೆಯ ಶೌಚಾಲಯ ಸ್ವಚ್ಛತೆಗಾರರನ್ನು ನೇಮಿಸ್ಕೊಂಡಿದ್ದೇವೆ. ಸ್ವಚ್ಛ ಸಂಕೀರ್ಣ ಕಾಮಗಾರಿ ಪ್ರಗತಿಯಲ್ಲಿದೆ. ಇನ್ನು ಉಳಿದಂತೆ ಗ್ರಾಮ ಪಂಚಾಯಿತಿಯ ಸಾಮಾನ್ಯ ಕಾಮಗಾರಿಗಳ ಪೈಕಿ ನಮ್ಮ ಒಂದು ಮುಖ್ಯವಾಗಿ ಸುಸಜ್ಜಿತ ಗ್ರಾಮ ಪಂಚಾಯತಿ ಕಟ್ಟಡ ನಿರ್ಮಾಣ ಆಗಿದೆ. ಚನ್ನಹಳ್ಳಿ ಗ್ರಾಮದಲ್ಲಿ ಒಂದು RO ಪ್ಲ್ಯಾಂಟ್ನ ಕಾಮಗಾರಿ ಪ್ರಗತಿಯಲ್ಲಿದೆ. ಎಲ್ಲ ಅಂಗನವಾಡಿಗಳನ್ನು ದುರಸ್ತಿ ಕಾರ್ಯ ಮಾಡಿದ್ದೇವೆ. ಗ್ರಾಮ ಪಂಚಾಯತಿ ಅರಿವು ಕೇಂದ್ರ ಸ್ಥಾಪನೆ ಮತ್ತು ನಿರ್ವಹಣೆ ಮಾಡ್ತಾ ಇದ್ದೇವೆ. ಈ ಸಾಲಿನಲ್ಲಿ ನಾವು ಒಂದು 5 ಕೋಟಿ ಆಯವ್ಯಯ ಸಿದ್ಧಪಡಿಸಿದ್ದೇವೆ. ಇದರಲ್ಲಿ ಮುಖ್ಯವಾಗಿ ನಾವು ಈ ವರ್ಷದ ಕ್ರಿಯಾ ಯೋಜನೆಯಲ್ಲಿ ಒಟ್ಟು 81 ಕಾಮಗಾರಿಗಳು 2 ಕೋಟಿ 75 ಲಕ್ಷ ರೂಪಾಯಿ ಕ್ರಿಯಾ ಯೋಜನೆ ನಾವು ತಯಾರಿಸಿಕೊಂಡಿದ್ದೇವೆ ಮತ್ತು ಅನುಷ್ಠಾನಗೊಳಿಸ್ತಾ ಇದ್ದೇವೆ. ಇದರಲ್ಲಿ ಮುಖ್ಯವಾಗಿ ಚನ್ನಹಳ್ಳಿ ಗ್ರಾಮದ ಶಾಲೆಯಲ್ಲಿ ಔಟ್ಡೋರ್ ಸ್ಟೇಡಿಯಂ, ಹೊರಾಂಗಣ ಸಭಾಂಗಣವನ್ನು ಮಾಡೋದಕ್ಕೆ ನಾವು ಕ್ರಿಯಾ ಯೋಜನೆಯಲ್ಲಿ ಅಳವಡಿಸ್ಕೊಂಡಿದ್ದೇವೆ. 2 ಶುದ್ಧ ನೀರಿನ ಘಟಕಗಳನ್ನು ಪುಟ್ಟೇನಪಳ್ಳಿ ಮತ್ತು ಚಂದಾಸಿಪಳ್ಳಿದಲ್ಲಿ 2 RO ಪ್ಲಾಂಟ್ಗಳನ್ನು ನಾವು ಈ ಒಂದು ಕ್ರಿಯಾ ಯೋಜನೆಯಲ್ಲಿ ಅಳವಡಿಸ್ಕೊಂಡಿದ್ದೇವೆ. ಸೋಲಾರ್ ಬೀದಿ ದೀಪಗಳು ಮತ್ತು ಪ್ಯಾನೆಲ್ ಅಳವಡಿಕೆ ಕಾಮಗಾರಿಗಳನ್ನು ಕೈಗೊಂಡಿದ್ದೇವೆ. ಪ್ರಮುಖ ರಸ್ತೆಗಳಲ್ಲಿ CCTV ಅಳವಡಿಕೆ ಕಾಮಗಾರಿಗಳನ್ನು ಮಾಡಿದ್ದೇವೆ ಮತ್ತು ಅಳವಡಿಸೋದಕ್ಕೆ ಎಲ್ಲ ಕ್ರಮನ ಕೈಗೊಂಡಿದ್ದೇವೆ. ಗ್ರಾಮ ಪಂಚಾಯತಿ ಸಭಾಂಗಣ ಹೈಟೆಕ್ ಉನ್ನತೀಕರಿಸುವ ಕಾಮಗಾರಿಗಳನ್ನು ನಾವು ಪ್ರೊಜೆಕ್ಟ್ರು ಮತ್ತು ಟೇಬಲ್ ಮೈಕು ಎಲ್ಲ ರೀತಿ ಅದನ್ನು ಯೂಟ್ಯೂಬ್ ಚಾನೆಲಲ್ಲಿ ಲೈವ್ ಬಿಡೋಂಥ ಸಾಮಾನ್ಯ ಸಭೆಗಳನ್ನು ಲೈವ್ ಬಿಡೋಂಥ ಕೆಲಸನ ನಾವು ಈ ವರ್ಷದಿಂದ ನಾವು ಮಾಡ್ತೇವೆ. ಮತ್ತು ಸ್ಮಶಾನ ಅಭಿವೃದ್ಧಿ ಮತ್ತು ಸರ್ಕಾರಿ ಜಾಗಗಳ ಸಂರಕ್ಷಣೆಯನ್ನು ನಾವು ಕೈಗೆಟ್ಕೊಂಡಿದ್ದೇವೆ. ಈ ಒಂದು ಇದರಲ್ಲಿ ಡಿಜಿಟಲ್ ಲೈಬ್ರರಿ ಸ್ಥಾಪನೆಗೆ ಕ್ರಮ ಕೈಗೊಂಡಿದ್ದೇವೆ. ಸ್ಮಾರ್ಟ್ ಕ್ಲಾಸ್ ಮತ್ತು ಕಲಿಕೆಗೆ ಅಗತ್ಯ ಪರಿಕರಗಳನ್ನು ವಿತರಣೆ ಮಾಡುವಂಥ ಕೆಲಸವನ್ನು ನಾವು ಮಾಡ್ತಿದ್ದೇವೆ. ಬೀದಿ ನಾಯಿ ನಿಯಂತ್ರಣಕ್ಕೆ ಕ್ರಮ ಕೈಗೊಂಡಿದ್ದೇವೆ. ಜೊತೆಗೆ ಕೂಸಿನ ಮನೆ, ಕ್ರಶ್, ಹಿರಿಯರ ಸೇವಾ ಕೇಂದ್ರ ಈ ಕಾಮಗಾರಿಗಳನ್ನು ನಾವು ಮತ್ತೆ ಮಾಡಿದ್ದೇವೆ. ಮುಖ್ಯವಾಗಿ ಹೊನ್ನಟ್ಟಿ ಪ್ರೌಢಶಾಲೆಯ ಗ್ರಂಥಾಲಯವನ್ನು ನಮ್ಮ ಗ್ರಂಥಾಲಯದ ಜೊತೆ ಸಂಯೋಜನೆ ಸೇರಿಸಿ ಉತ್ತಮವಾದ ಹೈಟೆಕ್ ಮತ್ತು ಸ್ಮಾರ್ಟ್ ಡಿಜಿಟಲ್ ಲೈಬ್ರರಿಯನ್ನು ಸ್ಥಾಪನೆ ಮಾಡೋದಕ್ಕೆ ನಾವು ಆ ಒಂದು ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರ ಜೊತೆ ನಾವು ಮಾತುಕತೆ ಮಾಡಿದ್ವಿ. ಇಷ್ಟು ನಮ್ಮ ಗ್ರಾಮ ಪಂಚಾಯಿತಿಯಿಂದ ಇದುವರೆಗೂ ಆಗಿರುವಂಥ ಅಭಿವೃದ್ಧಿ ಕಾಮಗಾರಿಗಳು, ಕಾರ್ಯಕ್ರಮಗಳನ್ನು ನಮ್ಮ ಮುಂದೆ ಪ್ರಸ್ತುತಪಡಿಸಿದ್ದೇವೆ. ಧನ್ಯವಾದಗಳು. ನಮಸ್ಕಾರ.